ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತಲ್ಲ, ಯಾವ ಬುಕ್ಸ್ನ ಓದಬೇಕು, ಯಾವ ಸಬ್ಜೆಕ್ಟಿಗೆ ಯಾವ ಬುಕ್ಸ್ ಓದಿದ್ರೆ ಚೆನ್ನಾಗಿರುತ್ತೆ, ಎಲ್ಲನೂ ಕವರ್ ಮಾಡುವಂತಹ ಒಂದು ಬುಕ್ಸ್ ಯಾವುದಿದೆ, ಬೆಸ್ಟ್ ಬುಕ್ಸ್ ಯಾವುದು ಅಂತ ನೀವು ಹುಡುಕ್ತಾ ಇರ್ತೀರಾ. ಸೊ ಹಾಗಾಗಿ ಅಂಥವ್ರಿಗೆ ಈ ವಿಡಿಯೋ ಅಂತ ಅಂದ್ಕೊಳ್ಳಿ, ಅಥವಾ HSTRಗೆ ಓದ್ತಾ ಇರೋರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಳ್ಳೊಳ್ಳೆ ಬುಕ್ಸ್ಗಳನ್ನು ಸಜೆಸ್ಟ್ ಮಾಡ್ತೀನಿ. ಯಾಕಂತಂದರೆ ಈ ಬುಕ್ಸು ಓಲ್ಡ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಹಾಗೆ ಎಕ್ಸಾಂಪಲ್ಸ್ ಮುಖಾಂತರ ಅರ್ಥ ಮಾಡಿಸಿರೋದಾಗಿರಬಹುದು, ಒಳ್ಳೊಳ್ಳೆ ಆಥರ್ಗಳು ಬರೆದಿರುವಂತಹ ಬುಕ್ಸು. ಸೊ ನಾನು ಮೋಸ್ಟ್ ಆಫ್ ದ ಎಕ್ಸಾಮ್ಸ್ಗೆ ಅದೇ ಬುಕ್ಸ್ಗಳನ್ನ ರೆಫರ್ ಮಾಡ್ತಾ ಇರ್ತೀನಿ. GK ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಹಾಗೆಯೇ TET ಪರೀಕ್ಷೆಗೂ ಕೂಡ ನಾನು ಯಾವ ಬುಕ್ನ ಓದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಾವು 2 ಪೇಪರ್ಸ್ಗಳನ್ನು ನೋಡ್ತೀವಲ್ವ, 2 ಪೇಪರ್ಸ್ಗಳನ್ನು ಅಟೆಂಡ್ ಮಾಡ್ತೀವಿ. ಸೊ ಇಲ್ಲಿ ಮೊದಲನೇ ಪೇಪರ್ ನಾವು ಯಾವುದೇ ಟೀಚರ್ ಆಗಬೇಕಂತ ಅಂದ್ಕೊಂಡ್ರೂ ಕೂಡ ನಾವು ಮೊದಲನೇ ಪೇಪರನ್ನು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಅಲ್ಲಿ ಪೇಪರ್ 1ನಲ್ಲಿ ಯಾವ್ಯಾವ ಸಿಲೆಬಸ್ನ ಇಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಕವರ್ ಮಾಡಬೇಕಾಗುತ್ತೆ. ಸೊ ಇನ್ನು 2ನೇ ಪೇಪರ್ ಬಂದುಬಿಟ್ಟು ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ವಿಷಯದ ಶಿಕ್ಷಕರಾಗಿರ್ತೀರೋ, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ, ಹಿಂದಿ, ಸೊ ಈ ರೀತಿ ನಿಮ್ಮ ಒಂದು ಪೇಪರ್ಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಇರುತ್ತದೆ, ನಿರ್ದಿಷ್ಟ ಪತ್ರಿಕೆ ಅಂತ ಹೇಳ್ಬೋದು. ಸೊ ಪೇಪರ್ 1 ಬಂದು ಸಾಮಾನ್ಯ ಪತ್ರಿಕೆ, ಪೇಪರ್ 2 ಬಂದು ನಿರ್ದಿಷ್ಟ ಪತ್ರಿಕೆ. ಸೊ ಇಲ್ಲಿ ಪೇಪರ್ 1 ಅಂತ ಬಂದಾಗ ನಮಗೆ ಸಾಮಾನ್ಯ ಜ್ಞಾನ ಇರುತ್ತೆ. ಸಾಮಾನ್ಯ ಜ್ಞಾನ ಬಂದ್ಬಿಟ್ಟು ನಮಗೆ 25 ಮಾರ್ಕ್ಸಿಗೆ ಇರುತ್ತೆ, ಆಯಿತಾ. ಸೊ ಇಲ್ಲಿ ಸಾಮಾನ್ಯ ಜ್ಞಾನ ಅಂತ ಅಂದಾಗ ನಮಗೆ ಏನೇನೆಲ್ಲ ಕವರ್ ಮಾಡಬೇಕಾಗತ್ತೆ ನಾವು ಸಾಮಾನ್ಯ ಜ್ಞಾನ ಅಂತ ಅಂದಾಗ, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಸೋಷಿಯಾಲಜಿ, ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್. ಸೊ ಇಷ್ಟು 6 ಸಬ್ಜೆಕ್ಟ್ಗಳು, 6 ವಿಷಯಗಳನ್ನು ನಾವು ಕವರ್ ಮಾಡಬೇಕಾಗುತ್ತೆ ಸಾಮಾನ್ಯ ಜ್ಞಾನದಲ್ಲಿ, ಓಕೆನಾ. ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ 25 ಮಾರ್ಕ್ಸಿಗಿರುತ್ತೆ, ಅಂದರೆ ಸೈಕಾಲಜಿ. ಸೊ TET ಪರೀಕ್ಷೆಗೂ ಸೈಕಾಲಜಿ ಕೇಳ್ತಾರೆ. B.Ed ಅಲ್ಲಿ ನಾವು ಸೈಕಾಲಜಿ ಒಂದು ಸಬ್ಜೆಕ್ಟೇ ಇತ್ತು. 2 ವರ್ಷದ B.Ed ಮಾಡಿರೋರಿಗೆ 3 ಸೆಮಿಸ್ಟರ್ಗಳಲ್ಲಿ ಕೂಡ ಇತ್ತು. ಸೊ ಲಾಸ್ಟ್ ಸೆಮಿಸ್ಟರ್ TP ಅಂತ ಹೋಗಿದ್ವಿ. ಸೊ ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನ 25 ಮಾರ್ಕ್ಸಿಗಿರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ನಾವು ಯಾವ ಬುಕ್ನ ಓದಬೇಕು ಮುಂದೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ 3ನೇದು ಬಂದು ಇಂಗ್ಲೀಷು 12 ಮಾರ್ಕ್ಸ್ಗೆ ಇರುತ್ತೆ. ಇಂಗ್ಲೀಷ್ ಅಂತ ಬಂದಾಗ ಅಲ್ಲಿ ಗ್ರಾಮರ್ ಆಗಿರ್ಬೋದು, ಕೆಲವೊಂದು ಆಥರ್ಸ್ಗಳ ಯಾವ್ಯಾವ ಬುಕ್ಸ್ನ ಬರೆದಿದ್ದಾರೆ, ಯಾವ್ಯಾವ ಆಥರ್ಗೆ ಯಾವ್ಯಾವ ಅವಾರ್ಡ್ ಬಂದಿದೆ, ಇದನ್ನು ಕೇಳ್ತಾರೆ. ಇನ್ನು ಕಂಪ್ಯೂಟರ್, ಸೊ ಕಂಪ್ಯೂಟರ್ ಅಂತ ಬಂದಾಗ 13 ಮಾರ್ಕ್ಸ್ಗೆ ಕಂಪ್ಯೂಟರ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ಎಕ್ಸಾಮ್ಗೆ ನೀವು ಕಂಪ್ಯೂಟರ್ನ ನೀಟಾಗಿ ಕೂತ್ಕೊಂಡು ಇರೋ ಒಂದು 12-13 ಸಿಲೆಬಸ್ನ ಕವರ್ ಮಾಡ್ಕೊಂಡ್ಬಿಟ್ರೆ, ಅಥವಾ ನಿಮಗೆ ಕಂಪ್ಯೂಟರ್ ಬಗ್ಗೆ ಅಲ್ಪ ಸ್ವಲ್ಪ ನಾಲೆಡ್ಜ್ ಇದೆ, ಅಥವಾ ನೀವು ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ನಿಮ್ಗೆ ಎಲ್ಲ ಥರದಲ್ಲೂ ಬರುತ್ತೆ ಅಂತಂದರೆ, ಸೊ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಖಂಡಿತವಾಗ್ಲೂ ಕೂಡ ನೀವು 13ಕ್ಕೆ 13 ಅಂಕಗಳನ್ನು ನೀವು ತೊಗೊಳ್ತೀರಾ. ಸೊ ಕಂಪ್ಯೂಟರ್ಗೂ ಕೂಡ ನಾನು ಒಂದೊಳ್ಳೆ ಬುಕ್ನ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ 5ನೇದಾಗಿ ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಇಲ್ಲಿ ಕೂಡ ನಿಮಗೆ 25 ಮಾರ್ಕ್ಸ್ಗೆ ಇರೋ ಅಂಥದ್ದು ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿಗೆ ಯಾವ್ಯಾವ ಬುಕ್ಸ್ನ ಓದಬೇಕು ಅಂತ, ಸೊ ಇಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ 10ನೇ ತರಗತಿಯ ತನಕ ಇರತಕ್ಕಂತಹ ಸಣ್ಣ ಪುಟ್ಟ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಏನು ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದನ್ನ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಸೊ ಮೆಂಟಲ್ ಎಬಿಲಿಟಿ ಎಷ್ಟು ಈಸಿ ಆ್ಯಂಡ್ ನಾವು ಯಾವ ರೀತಿಯಾಗಿ ಬಿಡಿಸ್ಬೋದು ಅದನ್ನು ಅಂತ. ಸೊ ಅದಕ್ಕೂ ಕೂಡ ಒಂದೊಳ್ಳೆ ಬುಕ್ಸ್ನ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಬಂದು ಏನು ಪೇಪರ್ 1 ಮೊದಲನೇ ಪೇಪರಲ್ಲಿ ನಾವು ಇಷ್ಟು ಸಿಲೆಬಸ್ನ ಕವರ್ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಇಂಗ್ಲೀಷ್, ಕಂಪ್ಯೂಟರ್ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಸೊ ಇದಾದ ಮೇಲೆ ಪೇಪರ್ 2 ಏನಿದೆ ಅಲ್ಲ, ಸೊ ಪೇಪರ್ 2 ಬಂದ್ಬಿಟ್ಟು ನಮ್ಮ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಕನ್ನಡ ಟೀಚರ್ಸ್ ಆಗಿದ್ದರೆ ಕನ್ನಡನ ಚಾಯ್ಸ್ ಬರಿಬೇಕಾಗುತ್ತೆ, ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇಂಗ್ಲೀಷ್ ಅಂತ ಬಂದಾಗಲೂ ಅಷ್ಟೇ, ಹಿಂದಿ ಭಾಷೆ, PM ಅಂತಂದರೆ
ಫಿಸಿಕ್ಸು ಮ್ಯಾಥ್ಸು ಟೀಚರ್ಸು, ಹಾಗೆ CB ಶಿಕ್ಷಕರು ಅಂತಂದರೆ ಕೆಮಿಸ್ಟ್ರಿ ಬಯಾಲಜಿ ಶಿಕ್ಷಕರು, ಅವರಿಗೆ ನಿಮಗೆ ಸಪ್ರೇಟ್ ಪೇಪರ್ಸ್ ಇರುತ್ತೆ. ಆ್ಯಂಡ್ ಸಮಾಜ ವಿಜ್ಞಾನ ಅಂತ ಬಂದಾಗ ಕಂಪ್ಲೀಟಾಗಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ, ಸೋಷಿಯಲ್ ಸೈನ್ಸ್ಗೆ ಅಂತಂದರೆ ಎಲ್ಲನೂ ಬರುತ್ತೆ. ಸಮಾಜ ವಿಜ್ಞಾನದಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಜಿಯೋಗ್ರಫಿ ಎಲ್ಲ ಬರುತ್ತೆ ಸಮಾಜ ವಿಜ್ಞಾನದಲ್ಲಿ. ಇದಕ್ಕೆ 100 ಮಾರ್ಕ್ಸು. ಆ್ಯಂಡ್ ದೈಹಿಕ ಶಿಕ್ಷಣ, ಸೊ ಅದಕ್ಕೆ 100 ಮಾರ್ಕ್ಸು. ಸೊ ಇಲ್ಲಿ ಪೇಪರ್ 1 ಅಂತ ಬಂದಾಗ ನಾನು ಕೇವಲ ಇಲ್ಲಿ 5 ಸಬ್ಜೆಕ್ಟ್ಗಳನ್ನು ಅಥವಾ ಸಿಲೆಬಸ್ಗಳನ್ನು ಹೇಳಿದೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2015 ಏನು ನೋಟಿಫಿಕೇಷನ್ ಆಗಿತ್ತು, ಎಕ್ಸಾಮ್ ಆಗಿತ್ತು, ಅದಾದಮೇಲಿಂದ ಯಾವುದೇ ಎಕ್ಸಾಮ್ ಆಗಿಲ್ಲ. ಸೊ ಆವಾಗ ಇದ್ದಿದ್ದು ಸಿಲೆಬಸ್ ಇಷ್ಟು 5 ಸಬ್ಜೆಕ್ಟ್ಗಳಿತ್ತು. ಆ್ಯಂಡ್ ಇವಾಗ ಏನಾದರೂ ನೋಟಿಫಿಕೇಷನ್ ಆಯಿತು ಅಂತಂದರೆ ಅಲ್ಪ ಸ್ವಲ್ಪ ಬದಲಾವಣೆ ಆಗಬಹುದು, ಬಟ್ 80% ಇದೇ ಥರ ಇರುತ್ತೆ. ಇನ್ನು 20% ಏನು ಬದಲಾವಣೆ ಆಗಬಹುದು, ಅದು ನೋಟಿಫಿಕೇಷನ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಷ್ಟು ಪೇಪರ್ 1 ಆ್ಯಂಡ್ ಪೇಪರ್ 2. ಆ್ಯಂಡ್ ಇವಾಗ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಯಾವ ಬುಕ್ಸ್ನ ಓದಬೇಕು, ಸೈಕಾಲಜಿಗೆ ಅಂತ ಹೇಳಿಬಿಟ್ಟು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋ ಬುಕ್ ಯಾವುದಪ್ಪ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಅಂತ, ತುಂಬ ಜನ ವಾಮದೇವಪ್ಪನವರ ಬುಕ್ಸ್ನ ಸಜೆಸ್ಟ್ ಮಾಡ್ತಾರೆ. ಬಟ್ ವಾಮದೇವಪ್ಪನವರ ಬುಕ್ಕು ಅದು ಓದ್ತಾ ಇದ್ದರೆ ನಮಗೆ ಅರ್ಥನೇ ಆಗೋದಿಲ್ಲ, ತುಂಬ ಕಷ್ಟ ಅಂತ ಅನಿಸುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ನಮಗೆ ಬಹಳ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ KM ಸುರೇಶ್ ಅವರು ಒಂದು ಬುಕ್ಕನ್ನ ಬರೆದಿದ್ದಾರೆ. ಅದು ಯಾವ ಬುಕ್ಕು ಅಂತ ಅಂದ್ಬಿಟ್ಟು ನೀವು ನೋಡ್ತಿದ್ದೀರಿ, ಸ್ಪರ್ಧಾ ವಿಜೇತ ಸರಣಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತ ಹೇಳಿಬಿಟ್ಟು. ಸೊ ಇದು ಆಥರ್ ಬಂದುಬಿಟ್ಟು KM ಸುರೇಶ್ ಅವರು. ಸೊ ಈ ಬುಕ್ಕಲ್ಲಿ ನೀವು ಏನೇನೆಲ್ಲ ನೋಡ್ತೀರಾ ಅಂತಂದರೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ TET ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಘಟಕವಾರು ಸಂಕ್ಷಿಪ್ತ ವಿಶ್ಲೇಷಣೆ ಆಗಿರ್ಬೋದು, ಇನ್ನು ಮನೋವಿಜ್ಞಾನದ ಪರಿಚಯ, ಶಿಶು ಮನೋವಿಜ್ಞಾನ, ಸಮನ್ವಯ ಶಿಕ್ಷಣ, ಕಲಿಕೆ ಮತ್ತು ಬೋಧನೆ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು TET ಕ್ವೆಶನ್ ಪೇಪರ್, ಪ್ರೀವಿಯಸ್ ಕ್ವೆಶನ್ ಪೇಪರು ಮತ್ತು GPSTR ಕ್ವೆಶನ್ ಪೇಪರ್ಸ್ ಇದೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಿಗಳು ಹಾಗೆಯೇ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ, ನೀತಿ ಶಿಕ್ಷಣದ ಮುಖ್ಯಾಂಶಗಳು, ಯೋಗ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ. ಸೊ ಇದಿಷ್ಟನ್ನು ಕವರ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಿಲೆಬಸ್ ಅಂತ ಬಂದಾಗ ನೋಡಿ, ಇಲ್ಲಿ ಇದಿಷ್ಟು ಸಿಲೆಬಸ್ನ ಕವರ್ ಮಾಡಿದ್ದಾರೆ, ತುಂಬ ಡಿಟೇಲಾಗಿ ಕವರ್ ಮಾಡಿದ್ದಾರೆ. ಸೊ ಈ ಒಂದು ಬುಕ್ನ ಪ್ರೈಸ್ ಬಂದುಬಿಟ್ಟು 240 ರೂಪೀಸ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 240 ರೂಪೀಸ್ ಇದೆ ಈ ಒಂದು ಬುಕ್ನ ಪ್ರೈಸು. ಸೊ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಈ ಬುಕ್, ವಾಮದೇವಪ್ಪನವರ ಬುಕ್ಕು ಅರ್ಥ ಆಗಲ್ಲ ನಮಗೆ ಅಂತ ಅನ್ನೋರು ಈ ಬುಕ್ನ ಓದ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಈ ಬುಕ್ನ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಕಂಪ್ಯೂಟರ್ ಬಂದು ಇಲ್ಲಿ ನಿಮಗೆ 13 ಮಾರ್ಕ್ಸ್ಗೆ ಇರುತ್ತೆ. ಸೊ ಕಂಪ್ಯೂಟರ್ ಅಂತ ಬಂದಾಗ ನಾನು ನಿಮಗೆ ಸಜೆಸ್ಟ್ ಮಾಡೋ ಬುಕ್ ಯಾವುದಪ್ಪ ಅಂತ ಹೇಳಿದ್ರೆ ಗುರುರಾಜ್ ಬುಲ್ಬುಲೆ ಅವ್ರದ್ದು. ಸೊ ಚಾಣಕ್ಯ ಕರಿಯರ್ ಅಕಾಡೆಮಿ ಇವರ ಒಂದು ಕೊಡುಗೆಯಲ್ಲಿ ಬಂದಿರತಕ್ಕಂತಹ ಗುರುರಾಜ್ ಬುಲ್ಬುಲೆ ಅವರ ಒಂದು ಬುಕ್. ಇದು ಬಹಳನೇ ಚೆನ್ನಾಗಿರುವಂತಹ ಒಂದು ಬುಕ್, ಕಂಪ್ಯೂಟರ್ ಬುಕ್ ಇವರು ಬರೆದಿರೋ ಅಂಥದ್ದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಬುಕ್ಕಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಈ ಬುಕ್ನ ಪ್ರೈಸ್ ನೋಡ್ಕೊಂಡು ಬಂದುಬಿಡಿ. ಇಲ್ಲಿ 195 ರೂಪೀಸ್ ಇದೆ ಈ ಒಂದು ಬುಕ್ನ ಪ್ರೈಸು. ಸೊ ಈ ಬುಕ್ಕಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಗಣಕಯಂತ್ರದ ಪರಿಚಯ ಆಗಿರ್ಬೋದು, ಕಾರ್ಯಾಚರಣೆ ವ್ಯವಸ್ಥೆ, ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಹಾಗೆಯೇ MS ವರ್ಡು, MS ಎಕ್ಸೆಲ್ಲು, ಪವರ್ ಪಾಯಿಂಟು, ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ಟು, ಮೊಬೈಲ್ ಟೆಕ್ನಾಲಜಿ ಆಗಿರ್ಬೋದು, IT ಕಂಪ್ನೀಸ್ ಆಗಿರ್ಬೋದು, ಹಾಗೆಯೇ ಗವರ್ನೆನ್ಸ್ ಪ್ರಾಜೆಕ್ಟ್ಸ್ ಬಗ್ಗೆ, ಇನ್ನು ನುಡಿ ಕನ್ನಡ ಸಾಫ್ಟ್ವೇರ್ ಬಗ್ಗೆ, ಇನ್ನು ಕ್ವೆಶನ್ ಪೇಪರ್ಸು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಹಾಗೆ KPSCಯಲ್ಲಿ ಕೇಳಿರ್ತಕ್ಕಂತಹ ಒಂದು ಕ್ವೆಶನ್ ಪೇಪರ್ಸ್ ಎಲ್ಲವೂ ಇದೆ ಇದರಲ್ಲಿ. ತುಂಬ ವಿತ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇದು ಬಹಳನೇ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಓದ್ಕೊಳ್ಬಹುದಾದಂತಹ ಒಂದು ಬುಕ್ಸು. ಈ ಬುಕ್ನ ನಾನು ರೆಫರ್ ಮಾಡ್ತೀನಿ. ಬಿಕಾಸ್ ನಾನು ಕಂಪ್ಯೂಟರ್ ಅಂತ ಬಂದಾಗ ನಾನು ಯಾವುದೇ ಬುಕ್ಗಳಿಗಿಂತ ಈ ಬುಕ್ ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂತಹ ಬುಕ್ಕು. ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಬೋದು. ಸೊ ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನಮಗೆ ಇಲ್ಲಿ 25 ಮಾರ್ಕ್ಸ್ಗೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಮೆಂಟಲ್ ಎಬಿಲಿಟಿ ಯಾವ ಬುಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಗುರುರಾಜ್ ಬುಲ್ಬುಲೆ ಅವರು ಬರೆದಿರೋ ಅಂಥದ್ದು, ಹಾಗೆಯೇ ಇದು ಬುಲ್ಬುಲೆ ಆಗಬೇಕಲ್ಲ, ಓಕೆ. ಆ್ಯಂಡ್ ದೇವರಾಜ್ MS ಅವರು ಬರೆದಿರೋ ಅಂಥದ್ದು, ಹಾಗೆ KM ಸುರೇಶ್ ಅವರ ಮೆಂಟಲ್ ಎಬಿಲಿಟಿ ಬುಕ್, ಇದು ಕೂಡ ತುಂಬಾ ಚೆನ್ನಾಗಿದೆ. ವಿತ್ ಸೊಲ್ಯೂಷನ್ನು, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲನೂ ಕೂಡ ಕವರ್ ಮಾಡಿದ್ದಾರೆ. ಇನ್ನು ಕರೆಂಟ್ ಅಫೇರ್ಸ್ ಅಂತ ಬಂದಾಗ 10 ಮಾರ್ಕ್ಸ್ಗೆ ಬರುತ್ತೆ ಕರೆಂಟ್ ಅಫೇರ್ಸು. ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ,
ಜ್ಞಾನ ಸಾಧನ ಆಗಿರ್ಬೋದು, ಸ್ಪರ್ಧಾ ಯಶಸ್ಸು, ಸ್ಪರ್ಧಾ ಅರಿವು, ಇದರಲ್ಲಿ ನೀವು ಯಾವ ಮ್ಯಾಗ್ಝಿನ್ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಸೊ ಆ ಒಂದು ಮ್ಯಾಗ್ಝಿನ್ಗಳನ್ನು ನೀವು ಪರ್ಚೇಸ್ ಮಾಡಿ ಓದಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂತಹ ಮ್ಯಾಗ್ಝಿನ್ಗಳಿವೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟನ್ನು ಕೂಡ ನೀವು ತೊಗೊಳ್ಬೋದು. ಇನ್ನು ನೆಕ್ಸ್ಟು ಜನರಲ್ ನಾಲೆಡ್ಜ್ ಅಂತ ಬಂದಾಗ ನಮಗೆ 15 ಮಾರ್ಕ್ಸ್ ಬರುತ್ತೆ. ಜನರಲ್ ನಾಲೆಡ್ಜ್ಗೆ ಯಾವ ಬುಕ್ ಬೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಚಾಣಕ್ಯ ಕಣಜ ಮತ್ತು ನೂತನ ಚಾಣಕ್ಯ ಅಂತ 2 ಬುಕ್ಸ್ ಇದೆ. ಬಟ್ ನನ್ನ ಹತ್ರ ಇರೋದು ಬಂದು ನೂತನ ಚಾಣಕ್ಯ. ಸೊ ಇದರ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 830 ರುಪೀಸ್ ಇದೆ ಈ ಒಂದು ಬುಕ್ನ ಪ್ರೈಸ್ ಬಂದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಬುಕ್ನ ಪ್ರೈಸ್ ಬಂದು 830 ರುಪೀಸು. ಇದು ಯಾವುದು ನೂತನ ಚಾಣಕ್ಯ, ನನ್ನ ಹತ್ರ ಇರೋವಂಥ ಬುಕ್ ಇದು. ಸೊ ಇಲ್ಲಿ ನಾನು ಹೆಸರೆಲ್ಲ ಬರೆದ್ಬಿಟ್ಟಿದ್ದೀನಿ, ನನ್ನ ಹೆಸರು ಬರೆದ್ಬಿಟ್ಟಿದ್ದೀನಿ ಇದರಲ್ಲಿ. ಆ್ಯಂಡ್ ಈ ಬುಕ್ಕಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕರ್ನಾಟಕದ ಸಾಮಾನ್ಯ ಜ್ಞಾನ, ಸೊ ಇದಿಷ್ಟು ನೋಡಿ ಇಲ್ಲಿ ಯಾವ್ಯಾವ್ದು ಇದಾವೆ ಅಂತಂದರೆ ಯೋಜನೆಗಳಾಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಮಾಹಿತಿ, ಸೊ ರಾಜಮನೆತನಗಳು, ಮುಖ್ಯಮಂತ್ರಿಗಳು, ಪ್ರಸಿದ್ಧ ವ್ಯಕ್ತಿಗಳು, ಸೊ ಅದೆಲ್ಲ ಇದೆ. ಕರ್ನಾಟಕದ ಸಾಮಾನ್ಯ ಜ್ಞಾನ, ಭಾರತದ ಸಾಮಾನ್ಯ ಜ್ಞಾನ, ಹಾಗೆಯೇ ಪ್ರಪಂಚದ ಸಾಮಾನ್ಯ ಜ್ಞಾನ ಕೂಡ ಇದರಲ್ಲಿ ಹಾಕಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಆಗಿರ್ಬೋದು, ಮಧ್ಯ ಭಾರತದ ಇತಿಹಾಸ ಆಗಿರಬಹುದು, ಹಾಗೆಯೇ ಆಧುನಿಕ ಭಾರತದ ಇತಿಹಾಸ ಆಗಿರ್ಬೋದು, ಇನ್ನು ಕರ್ನಾಟಕದ ಇತಿಹಾಸ, ಹಾಗೆಯೇ ಭಾರತೀಯ ಸಂವಿಧಾನದ ಬಗ್ಗೆ ಆಗಿರ್ಬೋದು, ಅರ್ಥಶಾಸ್ತ್ರ ಇದೆ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದೆ, ಜೊತೆಗೆ ಭಾರತದ ಒಂದು ಭೂಗೋಳಶಾಸ್ತ್ರ ಅಂದರೆ ಭಾರತದ ಒಂದು ವಿಸ್ತೀರ್ಣ ಮತ್ತು ಗಾತ್ರ ಆಗಿರ್ಬೋದು, ಭಾರತದ ವಾಯುಗುಣ, ಅದೆಲ್ಲವನ್ನ ಕೂಡ ಇದರಲ್ಲಿ ಕವರ್ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಭೂಗೋಳಶಾಸ್ತ್ರನೂ ಕೂಡ ಇದೆ. ಅದರ ಜೊತೆಗೆ ಜೀವಶಾಸ್ತ್ರ ಆಗಿರ್ಬೋದು, ಹಾಗೆ ಭೌತಶಾಸ್ತ್ರ ಆಗಿರ್ಬೋದು, ಇನ್ನು ಪರಿಸರ ವಿಜ್ಞಾನ ಮತ್ತು ಕಂಪ್ಯೂಟರ್ ಜ್ಞಾನ. ಸೊ ಕಂಪ್ಯೂಟರ್ನ ಕೂಡ ಇವರು ಇಲ್ಲೇ ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾಗಿ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನೀವು ಈ ಬುಕ್ನ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೂತನ GK ಅಂತ ಅಂದ್ಬಿಟ್ಟು ಎಲ್ಲವನ್ನ ಕೂಡ ಕವರ್ ಮಾಡಿದ್ದಾರೆ. ಈ ಬುಕ್ ನನ್ನ ಫೇವ್ರೆಟ್ ಬುಕ್ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು 830 ರುಪೀಸ್ ಇದೆ ಈ ಬುಕ್ನ ಪ್ರೈಸ್ ಬಂದ್ಬಿಟ್ಟು. ಸೊ ಇದನ್ನು ನೀವು ಪರ್ಚೇಸ್ ಮಾಡಿ ಓದ್ಕೊಳ್ಬೋದು. ಸೊ ಪೇಪರ್ 1ಗೆ ಯಾವ್ಯಾವ ಬುಕ್ಸ್ನ ಓದಬೇಕು ಅಂತ ನಿಮಗೆ ಇವಾಗ ಆಲ್ರೆಡಿ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇಂಗ್ಲೀಷ್ ಅಂತ ಬಂದಾಗ ನಾನು ನಿಮಗೆ ಹೇಳೋದು ಏನು 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಏನು ಟೆಕ್ಸ್ಟ್ ಬುಕ್ಸ್ ಇದೆ ಅಲ್ಲ, ಸೊ ಆ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಿ. ಜೊತೆಗೆ ಅಲ್ಲಿ ಭಾಷಾಭ್ಯಾಸ ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ ಪ್ರತಿಯೊಂದು ಲೆಸನ್ನು, ಮತ್ತು ಒಂದು ಪೋಯಮ್ ಆಗಿದ ತಕ್ಷಣ ಹಿಂದೆಗಡೆ ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ. ಸೊ ಅಲ್ಲಿ ಬರ್ತಕ್ಕಂತಹ ಗ್ರಾಮರ್ಗಳನ್ನು ನೀವು ಜಾಸ್ತಿ ಓದಬೇಕಾಗುತ್ತೆ. ಸೊ ಅದರಿಂದನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು ಕನ್ನಡದಲ್ಲೂ ಕೂಡ ಕನ್ನಡ ಭಾಷಾಭ್ಯಾಸ ಚಟುವಟಿಕೆಗಳಂತ ಇರುತ್ತಲ್ಲ, ಸೊ ಅದನ್ನು ಓದಿ. ಆ್ಯಂಡ್ ನಾನು TETಗೆ ಆಗಿರ್ಬೋದು, TETಗೆ ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ಬುಕ್ಸ್ ಓದಿದ್ರಿ ಅಂತ. ಸೊ ನಾನು ಯಾವುದೇ ಬುಕ್ಸ್ನ ತೊಗೊಂಡಿಲ್ಲ. ಸೋಷಿಯಲ್ ಸೈನ್ಸ್ ಆಗಿರೋದ್ರಿಂದ ನನ್ನ ಸಬ್ಜೆಕ್ಟು. ಸೈಕಾಲಜಿಗೆ ನಾನು ಇವಾಗ ತೋರಿಸಿದೆ ಅಲ್ವಾ, KM ಸುರೇಶ್ ಅವ್ರ ಬುಕ್ನೇ ನಾನು ಓದಿದ್ದು. ಆ್ಯಂಡ್ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ನಾನು 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಇರೋಂಥ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನ ನಾನು ಓದಿದ್ದೆ. ನಾನು ಟೆಕ್ಸ್ಟ್ ಬುಕ್ಸ್ನ ಕಲೆಕ್ಟ್ ಮಾಡಿ ಕೂಡ ಇಟ್ಟಿದ್ದೀನಿ, ಪಾರ್ಟ್ 1 ಪಾರ್ಟ್ 2. ಸೊ 10th ಸ್ಟ್ಯಾಂಡರ್ಡ್ ತನಕನೂ ನನ್ನ ಹತ್ರ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳಿದೆ. ಜೊತೆಗೆ ನಾನು ಆನ್ಲೈನಲ್ಲಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಡೌನ್ಲೋಡ್ ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ತುಂಬ ಜನಕ್ಕೆ ಟೆಕ್ಸ್ಟ್ ಬುಕ್ಸ್ಗಳು ಇರೋದಿಲ್ಲ. ಸೊ ಹೇಗೆ ಮಾಡಬೇಕು, ಹೇಗೆ ಓದಬೇಕು ಅಂತ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿಲೆಬಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟು ಹೊಸ ಒಂದು ಚಾಪ್ಟರ್ಸ್ಗಳನ್ನ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ನೀವು ನೋಡಿ ಓದ್ಕೊಳ್ಬೋದು. ಸೊ ತುಂಬ ಜನ ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ ಒಂದು ಬುಕ್ ಸಜೆಸ್ಟ್ ಮಾಡಿ ಅಂತ. ಸೊ ನಾನು ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ನಾನು ಟೆಕ್ಸ್ಟ್ ಬುಕ್ಸ್ಗಳನ್ನ ನಾನು ರೆಫರ್ ಮಾಡ್ತೀನಿ. ಸೊ ನಿಮಗೂ ಕೂಡ ನಾನು ಅದನ್ನೇ ಹೇಳ್ತೀನಿ, ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ, ಸೊ ಸಿಕ್ಕಿದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಇದೇನು HSTRಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪೇಪರ್ಸ್ ಇದ್ದಾವೆ, ಹಾಗೆಯೇ ಯಾವ್ಯಾವ ಬುಕ್ಸ್ನ ಓದಬೇಕು ಅಂತ ಅಂದ್ಬಿಟ್ಟು. ಇನ್ನು ನಮಗೆ GPSTR ಮತ್ತು PSTR ಎಕ್ಸಾಮ್ ಹೇಗಿತ್ತು, ಸೊ ಆ ಥರ ಇರೋದಿಲ್ಲ. ಸೊ HSTR ಬಂದುಬಿಟ್ಟು CET ಮೇನ್ ಆಗಿರುತ್ತೆ, ಮೆರಿಟ್ ಲಿಸ್ಟಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ CET ಮೇನ್ ಆಗಿರುತ್ತೆ. ಹಾಗಾಗಿ ನೀವು ಈಗಲಿಂದನೇ ರೆಡಿ ಮಾಡಿಕೊಂಡ್ರೆ, ಓದೋದಕ್ಕೆ ಶುರು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಸಲ ನೀವು ಜಾಬ್ನ ತೊಗೊಳ್ಳೋದ್ರಲ್ಲಿ 2 ಮಾತಿಲ್ಲ. ಸೊ ಹಾಗಾಗಿ ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೊಂಬಿಡಿ. ಅಯ್ಯೋ ಕಾಲ್ ಆಗ್ತಾ ಇಲ್ಲ, ಯಾವಾಗ ಆಗ್ತಾ ಇದೆ, ಎಲ್ಲರೂ ಬಂದುಬಿಟ್ಟು ಇವಾಗ ಆಗುತ್ತೆ ಅವಾಗ ಆಗುತ್ತೆ ಅಂತ ಹೇಳಿಬಿಟ್ಟೆ ಹೋಗ್ತಾರೆ. ಇದು ಆಗೋದಿಲ್ಲ, ನೆಕ್ಸ್ಟ್ ಇಯರ್ ಆಗುತ್ತೆ, ಅದರ ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಕೆಲವೊಬ್ರು ಕಮೆಂಟ್ಗಳು ಕೂಡ ಬಂದು ಮಾಡ್ತೀರಾ. ಸುಮ್ಮನೆ ಕಾಲ್ ಆಗಲ್ಲ, ಏನಕ್ಕೆ ವಿಡಿಯೋ ಮಾಡ್ತೀರಾ ಅಂತ. ಸೊ ಕಾಲ್ ಆಗಲ್ಲ ಅಂತ ಏನಕ್ಕೆ ಅನ್ಕೊತೀರಾ, ಕಾಲ್ ಆಗುತ್ತೆ. ಸೊ ಕಾಲ್ ಆಗಲೇಬೇಕು. ಸೊ ಪ್ರತಿ ವರ್ಷವೂ ಕೂಡ ಕಾಲ್ ಆಗಬೇಕು, ಕಾಲ್ ಆಗುತ್ತೆ. TETನೂ ಕೂಡ ಈ ವರ್ಷ ಕಾಲ್ ಆಗುತ್ತೆ. ಇನ್ನೇನೋ ಒಂದು 15ರಿಂದ 20 ದಿನದಲ್ಲಿ ಕಾಲ್ ಆದರೂ ಆಗಬಹುದು. ಸೊ ನಾವು ಡಿಮೋಟಿವೇಟ್ ಆಗೋದು ಬೇಡ. ಸೊ ಆಗುತ್ತೆ ಅಂತಲೇ ಕಾಲ್ ಆಗುತ್ತೆ
ಅಂತಾರೆ ನಾವು ಇವಾಗಲಿಂದನೇ ಓದೋದಕ್ಕೆ ಶುರು ಮಾಡೋಣ. ಖಂಡಿತವಾಗ್ಲೂ ಕೂಡ TETನಲ್ಲಾಗಿರ್ಬೋದು, ಸೊ ಇನ್ನು ಯಾವುದೇ CET ಪರೀಕ್ಷೆನಲ್ಲೂ ಕೂಡ ಸಕ್ಸಸ್ ನಮ್ಮದೇ ಅಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಬರುವಂತಹ ರಿಸಲ್ಟು ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಐ ಹೋಪ್ ಈ ವಿಡಿಯೋ ಆ್ಯಂಡ್ ಸಿಲೆಬಸ್ ಆಗಿರ್ಬೋದು ಮತ್ತು ಬುಕ್ಸ್ಗಳ ಲಿಸ್ಟ್ ಆಗಿರ್ಬೋದು ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.